ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿದ್ದಾರೆ. ಈಗ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಯಾವ ತರ ಇತ್ತು ಮತ್ತು ಇವತ್ತಿನ ಮ್ಯಾಚ್ CSK ವರ್ಸಸ್ GT ಮ್ಯಾಚ್ ಅಲ್ಲಿ ಏನೆಲ್ಲ ಆಗುತ್ತೆ. ಸೊ CSK ಫ್ಯಾನ್ಸ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಈ ನ್ಯೂಸ್ ಕೇಳಿದ್ರೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಹ್ಯಾಪಿ ಆಗೋದು ಮಾತ್ರ ಗ್ಯಾರಂಟಿ ಗುರು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಮಾತ್ರ ದ ಕಿಂಗ್ ವಿರಾಟ್ ಕೊಹ್ಲಿ ಅವರು ಒನ್ ಮ್ಯಾನ್ ಶೋ ಆಟವನ್ನು ಆಡಿದ್ದಾರೆ ಗುರು. ನಾನಿಲ್ಲಿ ಲಾಸ್ಟ್ ವಿಡಿಯೋಲಿ ಹೇಳಿದೆ CSK ವರ್ಸಸ್ RCB ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ಹೇಳಿದೆ ವಿರಾಟ್ ಕೊಹ್ಲಿ ಅವರು ನೋಡೋಕೆ ಡೇಂಜರಸ್ ಆಗಿ ಕಾಣ್ತಿದ್ದಾರೆ. ಡೆಫಿನೆಟ್ ಆಗಿ ವಿರಾಟ್ ಕೊಹ್ಲಿ ಅವರು IPL 2024 ಅಲ್ಲಿ ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಹೇಳಿದೆ. ಎಕ್ಸಾಕ್ಟ್ಲಿ ನಿನ್ನೆ ಮಾತ್ರ ವಿರಾಟ್ ಅವರ ಬ್ಯಾಟಿಂದ ಸೂಪರ್ ಆಗಿ ಇನ್ನಿಂಗ್ ಬಂತು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಯ್ತು, ಅದು ಪಾರ್ಟ್ ಆಫ್ ದ ಗೇಮ್. ಆಮೇಲೆ ಎಲ್ಲಾ ಬಾಲ್ ಮಿಡ್ಲ್ ಆದವು. ಸೊ ಆ ಒಂದು ಸ್ಟ್ರೈಕ್ ರೇಟ್ ಇಂದ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರೆ. ಇದು ಇನ್ನ ಜಸ್ಟ್ ಸ್ಯಾಂಪಲ್ ಮಾತ್ರ, ಇನ್ನ ಪಿಕ್ಚರ್ ಬಾಕಿ ಇದೆ. ವಿರಾಟ್ IPL 2024 ಅಲ್ಲಿ ಬೆಂಕಿ ಹಚ್ಚರಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಮಾತ್ರ ಸ್ಟಾರ್ಟಿಂಗ್ RCB ಟೀಮು ಟಾಸ್ ವಿನ್ ಹಾಕಿ ಚೇಜಿಂಗ್ ತಗೊಂಡ್ರು. ಅದು ಮಾತ್ರ ಬಿಗ್ ಪ್ಲಸ್, ಯಾಕೆಂದ್ರೆ ಈ ಒಂದು ಗ್ರೌಂಡ್ ಅಲ್ಲಿ ಚೇಜ್ ಮಾಡಲೇಬೇಕಾಗುತ್ತೆ ಅಂತ ಗ್ರೌಂಡ್ ಇದು. ಸೊ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಅಲ್ಲಿ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಲೈನ್ ಮಾತ್ರ ಸ್ಟ್ರಾಂಗ್ ಆಗಿದೆ, ಆದ್ರೆ ಇನ್ನೇ ಮಾತ್ರ ಸ್ಲೋ ಆಗಿ ಸ್ಟಾರ್ಟ್ ಕೊಟ್ಟರು. ಎಸ್ಪೆಷಲಿ ನಮ್ಮ RCB ಟೀಮ್ ಬಾಲಿಂಗ್ ಬಗ್ಗೆ ಇಲ್ಲಿ ಹೇಳಬೇಕಾಗುತ್ತೆ. ಸೂಪರ್ ಆಗಿ ಬಾಲಿಂಗ್ ಹಾಕಿದ್ದಾರೆ. ಎಸ್ಪೆಷಲಿ ಮೊಹಮ್ಮದ್ ಸಿರಾಜ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು SL ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಆದ್ರೆ ಅಲ್ಲಿ ಅಲ್ಜೆರೆ ಜೋಸೆಫ್ ಮತ್ತೆ ಎಕ್ಸ್ಪೆನ್ಸಿವ್ ಆದ್ರು. ಓವರ್ ಹಾಕಿಸಿ ಪಂಜಾಬ್ ಕಿಂಗ್ಸ್ ಅವರಿಗೆ 176 ರನ್ಸ್ಗೆ ಈ ಒಂದು ಗ್ರೌಂಡ್ ಅಲ್ಲಿ ಕಟ್ಟಿ ಹಾಕಿದ್ದಾರೆ. ಸೊ ಆಮೇಲೆ ನಮ್ಮ RCB ಟೀಮ್ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಒನ್ ಮ್ಯಾನ್ ಶೋ ಆಟ ಆಡಿದ್ದಾರೆ ಮತ್ತು ಬೇಗ ಆಡಿದ್ರು. ಫಾಫ್ ಮತ್ತು ಗ್ರೀನ್ ಆಗಲಿ ಮತ್ತು ರಜತ್ ಪಾಟಿದಾರ್ ಮತ್ತು ಮ್ಯಾಕ್ಸ್ವೆಲ್, ಆಮೇಲೆ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಅವರು ಸೂಪರ್ ಆಗಿ ಫಿನಿಶಿಂಗ್ ಕೊಟ್ಟರು 19.2 ಓವರ್ಲಿ. ಸೊ ನಮ್ಮ RCB ಟೀಮು 4 ವಿಕೆಟ್ ಇಂದ ಭರ್ಜರಿ ಜಯ ಗಳಿಸಿದೆ ಗುರು. IPL 2024 ಅಲ್ಲಿ RCB ಗೆ ಫಸ್ಟ್ ವಿನ್. ನೆಕ್ಸ್ಟ್ ಮ್ಯಾಚ್ ಇರೋದು ಅದು KKR ವಿರುದ್ಧ. RCB ವರ್ಸಸ್ KKR ಮ್ಯಾಚ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತೀರಾ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಮತ್ತು ಈ ಒಂದು ಮ್ಯಾಚ್ ಇರೋದು ಸೊ ಮಾರ್ಚ್ 29ಗೆ, ಅದು ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ. ನೆಕ್ಸ್ಟ್ IPL 2024 ಫುಲ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಒಂದು ಫುಲ್ ಶೆಡ್ಯೂಲ್ ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡಿದ್ದೀನಿ, ಈಗಲೇ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫುಲ್ ಶೆಡ್ಯೂಲ್ ನ ಪೋಸ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ RCB ವರ್ಸಸ್ CSK ಸೆಕೆಂಡ್ ಮ್ಯಾಚ್ ಇರೋದು ಅದು ಮೇ 18ಗೆ ಗುರು. ಸೊ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತೀರಾ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇವತ್ತಿನ ಮ್ಯಾಚ್ CSK ವರ್ಸಸ್ GT ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಮಾತ್ರ ಎರಡು ಟೀಮ್ ಫಸ್ಟ್ ಮ್ಯಾಚ್ ಅಲ್ಲಿ ವಿನ್ ಆಗಿ ಬರ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಒಂದು ಬಿಗ್ ಕ್ವಶನ್. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಟೀಮ್ ನ್ಯೂಸ್ ಬಗ್ಗೆ. CSK ಟೀಮ್ ಕಡೆಯಿಂದ ಇಲ್ಲಿ ಮಾತ್ರ ಬಿಗ್ ಬ್ರೇಕಿಂಗ್ ನ್ಯೂಸ್. ಸ್ಟಾರ್ ಪ್ಲೇಯರ್ ಮತೇಶ ಪಾತ್ರನವರು ಆಲ್ ಸೆಟ್ ಫಿಟ್ ಆಗಿದ್ದಾರೆ ಮತ್ತು ಇವತ್ತಿನ ಮ್ಯಾಚ್ ಅಲ್ಲಿ ಸೆಲೆಕ್ಷನ್ ಗೆ ಅವೈಲೇಬಲ್ ಇದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ ಗುಡ್ ನ್ಯೂಸ್, ಯಾಕೆಂದ್ರೆ ಮತೇಶ ಪಾತ್ರನವರು ಕ್ವಾಲಿಟಿ ಪ್ಲೇಯರ್ ಮತ್ತು ಡೆತ್ ಓವರ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದ್ರೆ ಒಂದು ಬಿಗ್ ಕ್ವಶನ್ ಏನಪ್ಪ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಗೆಲನಲ್ಲಿ ಚಾನ್ಸ್ ಸಿಗುತ್ತಾ? ಯಾಕೆಂದ್ರೆ ಮುಸ್ತಫಿಜುರ್ ರೆಹಮಾನ್ ಅವರು ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಏನಲ್ಲಿ CSK ಮ್ಯಾನೇಜ್ಮೆಂಟ್ ಅವರು ಮಹೇಶ್ ತೀಕ್ಷ್ಣ ಪ್ಲೇಸ್ ಗೆ ಮತೇಶ ಪಾತ್ರನವರ ಪಿಕ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ವೆಯ್ಟ್ ಮಾಡೋಣ. ಇಫ್ ಸಪೋಸ್ CSK ಮ್ಯಾನೇಜ್ಮೆಂಟ್ ಮತೇಶ ಪಾತ್ರನಿಗೆ ಪಿಕ್ ಮಾಡಿದ್ರೆ ಡೆಫಿನೆಟ್ ಆಗಿ CSK ಟೀಮ್ ಮಾತ್ರ ಮತ್ತಷ್ಟು ಸ್ಟ್ರಾಂಗ್ ಆಗಿ ಕಾಣುತ್ತೆ ಗುರು. ಸೊ ನೆಕ್ಸ್ಟ್ ನಾವಿಲ್ಲಿ GT ಟೀಮ್ ನ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಮ್ಯಾಚ್ ಅಲ್ಲಿ ಸೂಪರ್ ಆಗಿ ವಿನ್ ಆಗಿ ಬರ್ತಾ ಇದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ಸ್ಕೈ ಹೈ ಲೆವೆಲ್ ಇರುತ್ತೆ ಪಕ್ಕ. ನೆಕ್ಸ್ಟ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ CSK ಮತ್ತು GT ಪ್ಲೇಯಿಂಗ್ 11 ಸೇಮ್ ಇರುತ್ತೆ ಗುರು. ಲಾಸ್ಟ್ ಮ್ಯಾಚ್ ವಿನ್ ಆಗಿ ಬರ್ತಾ ಇದ್ರೆ ಎಕ್ಸಾಕ್ಟ್ಲಿ ಸೇಮ್ ಟೀಮ್ ಇರುತ್ತೆ. ಆದ್ರೆ CSK ದಿಂದ ಅಲ್ಲಿ ಮಾತ್ರ ಮೇ ಬಿ ಮತೇಶ ಪಾತ್ರನವರು ಎಂಟ್ರಿ ಕೊಡಬಹುದು ಅಷ್ಟೇ. ನೆಕ್ಸ್ಟ್ ನಾವಲ್ಲಿ ಪಿಚ್ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪಿಚ್ ಮಾತ್ರ ಪೇಸರ್ಸ್ ಗೆ ಮಾತ್ರ ಸಪೋರ್ಟ್ ಇದೆ. ಈ ಒಂದು ಪಿಚ್ ಅಲ್ಲಿ ಟೂರ್ನಮೆಂಟ್ ಹೋಗ್ತಾ ಸ್ಪಿನ್ನರ್ ಗೆ ಸಪೋರ್ಟ್ ಇರುತ್ತೆ. ಸದ್ಯದ ಮಟ್ಟಿಗೆ ಪೇಸ್ ವಿಕೆಟ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 170 ಇದೆ. ಸೊ ಫೈನಲ್ ಪ್ರೆಡಿಕ್ಷನ್. ಸೊ ಇವತ್ತಿನ ಮ್ಯಾಚ್ ಅಲ್ಲಿ CSK ವಿನ್ ಆಗುತ್ತಾ ಅಥವಾ GT ವಿನ್ ಆಗುತ್ತಾ? ನನ್ನ ಪ್ರಕಾರ ಎರಡು ಟೀಮ್ ನ ಕಂಪೇರ್ ಮಾಡಿದ್ರೆ CSK ಟೀಮ್ ಸ್ಟ್ರಾಂಗ್ ಆಗಿ ಕಾಣುತ್ತೆ ಗುರು. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲಿ CSK ಟೀಮ್ ವಿನ್ ಆಗಬಹುದು. ಸೊ ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಲುತ್ತೆ ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.